ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ನಾವಿದ್ದೀವಿ ಮಯೂರ ಬಸ್ ಸ್ಟ್ಯಾಂಡ್ ಹತ್ರ ತಿರುಪತಿ ಹೋಗ್ತಾ ಇದ್ವಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ 3 ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವ್ರು 3 ನಿಮ್ಗೆ ಆಗಲೇ ಗೊತ್ತಿರ್ಬೋದು. ಇವನಂತೂ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ವೆರಿ ಫೇಮಸ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ, ಅದು ಇವನೇ ಆಬ್ಜೆಕ್ಟ್ ಧನುಷ್. ಇವನ ಹೆಸರು ಮುನಿಕುಮಾರ್ ಅಂತ. ನಮಸ್ಕಾರ. ತುಂಬ ಇನ್ನೋಸೆಂಟ್ ಹುಡುಗ. ಹೊಸ ಅಧ್ಯಾಯ, ಹೊಸ ಮುಖ, ಇನ್ನೊಂದು ಹೊಸ ಜಾಗ. ಹಳೆ ಚಾನಲ್. ಇವನ ಹೆಸರು ಮಾಂತೇಶ್ ಅಂತ. ವೆರಿ ಇನ್ನೋಸೆಂಟ್ ಆ್ಯಂಡ್ ಜಾಸ್ತಿ ವೀಡಿಯೋಗೆ ಕಾಣಿಸ್ಕೊಳಕ್ಕೆ ಬರಲ್ಲ. ಬಟ್ ಇನ್ನು ಮುಂದೆ ಡೆಫಿನೆಟ್ ಆಗಿ ವೀಡಿಯೋನ ನಾನು ಪಕ್ಕದಲ್ಲೇ ಕೂರಿಸ್ಕೊತೀನಿ. ಸೊ ಯು ವಿಲ್ ಗೆಟ್ ಮೋರ್ ಕಂಟೆಂಟ್. ಸ್ಟೇ ಟ್ಯೂನ್. ಬಸ್ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. 11. ಇವನ ಹೆಸರು ಧನುಷ್ ಅಂತ. ಇನ್ನೊಂದ್ಸರಿ ಇಂಟ್ರೋ ಕೊಡ್ತಾ ಇದ್ದೀನಿ. ಬ್ರಾಕೆಟಲ್ಲಿ ಪುಳಿಯೋಗರೆ ರಾಜ. ನಮ್ಮ ಹುಡುಗರೆಲ್ಲ ಪುಳಿಯೋಗರೆ ರಾಜ ಅಂತ ಇದ್ದಾನೆ. ಹೌದು, ಅದು ಪುಳಿಯೋಗರೆನಾ? ಪುಳಿಯೋಗರೆ ರಾಜ. ಹೆಂಗಿದೆ ಪುಳಿಯೋಗರೆ ಧನುಷ್? ಒಳ್ಳೆ ಕುಕ್ ಅಂತ ಗೊತ್ತಲ್ಲ ಫ್ರೆಂಡ್ಸ್, ಯಾವ್ದ್ರಲ್ಲಿ ಚೆನ್ನಾಗಿ ಕುಕ್ ಮಾಡ್ತಾನಂತ. ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ ಇದ್ರ ಬಗ್ಗೆ ಒಂದೊಂದಾಗೆ. ಫ್ರೆಂಡ್ಸ್, ನಾವು ಹೋಗ್ತಾ ಇರೋ ಬಸ್ ಬಂದು ನಿಯೋಗೋ ಎಲೆಕ್ಟ್ರಿಕ್ ಬಸ್ಸು. ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಆಗಿದೆ. ಈಗ ಬೆಳಗ್ಗೆ 4:30ಗೆ ನಮ್ಮ ಲೊಕೇಶನ್ನ ತಲುಪ್ತೀವಿ. ತಿರುಪತಿಯಿಂದ ತಿರುಮಲಗೆ ಅಂದರೆ ಬೆಟ್ಟಕ್ಕೆ 2 ಪ್ಲೇಸಸ್ಸಿಂದ ಹೋಗ್ಬೋದು. ಈ ಡೀಟೇಲ್ಸ್ ಎಲ್ಲ ನಾನು ಎಂಡಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಸದ್ಯಕ್ಕೆ ನಮ್ಮ ಜರ್ನಿನ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈಗಷ್ಟೇ ಚಂದ್ರಗಿರಿ ಬೈಪಾಸಲ್ಲಿ ಇಳ್ಕೊಂಡ್ವಿ. ಟೈಮ್ ಬಂದ್ಬಿಟ್ಟು 4:35 AM ಆಗಿದೆ. ಈ ಚಂದ್ರಗಿರಿ ಅನ್ನೋದು ತಿರುಪತಿಯ ಸಬರ್ಬ್ ಅಂದರೆ ಉಪನಗರ. ಇಲ್ಲಿಂದ ನಮಗೆ ಶ್ರೀವಾರಿ ಮೆಟ್ಟು ಅನ್ನೋ ಪ್ಲೇಸ್ಗೆ ಹತ್ರ ಆಗುತ್ತೆ. ಬನ್ನಿ, ಮುಂದೆ ಆಟೋ ಸ್ಟ್ಯಾಂಡ್ ಕಾಣಿಸ್ತಾ ಇದೆ. ಬಸ್ಸಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆಟೋನ ಚೂಸ್ ಮಾಡ್ತೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ನಾವು ಮಂಗಾಪುರದಲ್ಲಿದ್ದೀವಿ. ಟೈಮ್ ಬಂದ್ಬಿಟ್ಟು 6 o'clock ಏನೋ ಆಗಿದೆ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ವಾಶ್ರೂಮ್ಸ್ ಇತ್ತು, ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, 10 ಮಿನಿಟ್ಸ್ಗೆ ಒಂದೊಂದು ಬಸ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಶ್ರೀವಾರಿ ಮೆಟ್ಟಿಗೆ ಹೋಗಬೇಕು. ಆಟೋನ ಆ್ಯಕ್ಚುಲಿ ನಾವು ಆಟೋದಿಂದ ಚಂದ್ರಗಿರಿಯಿಂದ ಇಲ್ಲಿಗೆ ಬಂದ್ವಿ. ಸೊ ಅರೌಂಡ್ 50 rupees per person ತಗೊಂಡ. ಇಲ್ಲಿಂದ 6 kilometers ಏನೋ ಇದೆ ಅಂತೆ. ಸೊ ಫ್ರೀ ಬಸ್ಸಸ್ ಬರುತ್ತೆ. ಇಲ್ಲಾಂದರೆ ತಿರುಪತಿ ರೂಟಿಂದ ಬರೋ ಬಸ್ಸಸ್ಸು ಈ ಮಂಗಾಪುರದ ಮೇಲೆದಿಂದನೇ ಹೋಗುತ್ತಂತೆ. ನೋಡೋಣ ಎಷ್ಟೊತ್ತಿಗೆ ಬರುತ್ತೋ. ನಮ್ಮ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಾರೆ. ಗುರು, ನಾವು ತಂದಿರೋ ಲಗೇಜ್ ಏನಾದರೂ ಯೂಸ್ ಇದ್ದರೆ ಇಲ್ಲಿ ಕೊಡ್ಬೋದು. ಅವರೇ ಫ್ರೀಯಾಗಿ ಮೇಲೆ ತಗೋಬರ್ತಾರೆ. ಓನ್ಲಿ ಒಂದು ಕಂಡೀಷನ್ ಏನಪ್ಪ ಅಂದರೆ ಬ್ಯಾಗ್ಗಳ ಜಿಪ್ಸ್ಗೆ ಲಾಕ್ ಹಾಕಿರಬೇಕು. ನೀವು ಕೊಟ್ಟ ಮೇಲೆ ಒಂದು ಚೀಟಿ ಕೊಡ್ತಾರೆ, ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಮತ್ತು ಬ್ಯಾಗ್ಸ್ ಮರಳಿ ಈಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಹೆಂಗಿದೆ ಧನುಷ್? ಫ್ರೆಂಡ್ಸ್ ನೋಡಿ, 2 ಪ್ಲೇಟ್ ತಗೊಂಡ್ವಿ. ಪುನಗಲು ಅಂತಾರೆ ತೆಲುಗಲ್ಲಿ. 50 rupees ಈಚ್ ಅಂತೆ. ಹೆಂಗಿದ್ರು ತಿನ್ಬೇಕಷ್ಟೇ, ಇನ್ನು ಬೆಟ್ಟ ಹತ್ಬೇಕಾದ್ರೆ. ಸೊ ನಮ್ಮ ಹುಡುಗ ಮಾಂತೇಶ್ ಅಂತ ಗೊತ್ತಲ್ಲ, ಆವಾಗಲೇ ಇಡ್ಲಿ ತಿನ್ಬಿಟ್ಟ. ಸೊ ಸ್ವಲ್ಪ ಸೇಫ್ ಝೋನಲ್ಲಿದ್ದಾನೆ. ನಾನಂತೂ ಏನೂ ಮಾಡಿಲ್ಲ. ನೋಡೋಣ, ಇವಾಗ ನಾನು ಒಂದು ಟೇಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀವಾರಿ ಮೆಟ್ಟು. ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಂದ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಏನೋ ತೋರಿಸ ಅಲ್ಲಿ ಹಿಂಗೆ ತೋರಿಸ್ತಾ ಇದ್ದೀನಿ, ಪಾತಿದು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನೋಡೋಣ ಯಾರು ಫಸ್ಟ್ ಹತ್ತಾರೋ, ಸಿಚುವೇಶನ್ ಯಾರ್ದು ಹೆಂಗಿರುತ್ತೋ. ಫಸ್ಟ್ ಅಂತಲ್ಲ, ಬಟ್ ಜೊತೇಲಿ ಬಂದಿದ್ವಿ, ಜೊತೇಲಿ ಹೋಗಬೇಕು. ಸ್ಟಿಲ್ ಒಂದು ಕಾಂಪಿಟೇಷನ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಹತ್ತುವಾಗ. ನೋಡೋಣ ಯಾವ ಥರ ಸಾಗುತ್ತೋ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಮ್ಮೆಲ್ಲರ ಸಿಚುವೇಶನ್ ಹೇಗಿರುತ್ತೋ ಅಂತ. ಇದು ಬಂದ್ಬಿಟ್ಟು ಶ್ರೀವಾರಿ ಮೆಟ್ಲು ಅಂತ ಹೇಳಿದ್ನಲ್ಲ, ಅರೌಂಡ್ 2000 steps ಏನೋ ಇದೆ. 2 hours ಇಲ್ಲಿಂದ. ನೋಡೋಣ ಎಷ್ಟೊತ್ತಿಗೆ ಬರ್ತೀವೋ. ಇವಾಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 8 AM ಆಗಿದೆ. ನೋಡೋಣ ಮೇಲೆ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಸೊ 2.1 kilometers. ಫ್ರೆಂಡ್ಸ್, ಫೈನಲಿ 250 steps. ಬಾಯ್ಸ್ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಸೊ ನಾವೆಲ್ಲ ಒಂದು ಸ್ಟೋರಿನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ.
ಶ್ರೀನಿವಾಸ ಈ ಭೂಮಿ ಮೇಲೆ ಹೇಗೆ ಅವತರಿಸಿದ ಅಂತ. ಅಂದ್ರೆ ದೇವರಿಗೆ ಈಗೋ ಇರಲ್ಲ, ಬೊಕ್ಕ ನಾವು ನೀವೆಲ್ಲ ಯಾರು ಅಂತ. ಶ್ರೀ ಮಹಾವಿಷ್ಣುನ ದುರ್ವಾಸ ಲೆವೆಲ್ ನೋಡು, ಅವ್ರ ಲೆವೆಲ್ ಏನಿಗೆ ಲೆವೆಲ್ ಕಾಲ ಒಬ್ಬರು ಕೂಡ ವಿಷ್ಣು ಏನು ಅನ್ನೋಲ್ಲ ಅಂದ್ರೆ ದಟ್ ಈಸ್ ದ ಕೈಂಡ್ ಆಫ್ ಅಂಬಲ್ನೆಸ್ ದುರ್ವಾಸ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿರೋದೇ ಈ ಥರದಕ್ಕೋಸ್ಕರ, ಈ ಥರ ನೆಕ್ಸ್ಟ್ ಮಾಡೋದಕ್ಕೋಸ್ಕರ. ನೋಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ. ನಮ್ಮ ಹುಡುಗ ಅಂತೂ ಜಸ್ಟ್ ಎಲ್ಲರದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾ ಇದ್ದೀವಿ. ನನ್ನದು 127, ಅವನದು ಸಡನ್ನಾಗಿ 144 ಬಂದ್ಬಿಟ್ಟು ಭಯ ಆಗ್ಬಿಟ್ಟಿದ್ದಾನೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗೋಣ ಅಂತ ಇಲ್ಲಿ ಕುತ್ಕೊಂಡಿದ್ದೀನಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ 2388 ಸ್ಟೆಪ್ಸ್. ಸೊ ಗಾಲಿ ಗೋಪುರಂ ಹತ್ರ ಇದ್ದೀವಿ. ಸೊ ಇದು ಸ್ವಲ್ಪ ರೆಸ್ಟ್ ತಗೊಂಡು ನಮ್ಮ ಲಗೇಜ್ನ ತಗೊಂಡು ರೂಮ್ಗೆ ಚೆಕ್-ಇನ್ ಆಗಬೇಕು. ಫ್ರೆಂಡ್ಸ್, ನೀವು ಕೆಳಗಡೆ ಕೊಟ್ಟಿದ್ರಲ್ಲ ಲಗೇಜು, ಅದನ್ನು ನೋಡಿದ್ವಿ. ಈ ಗಾಳಿ ಗೋಪುರಮಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಫ್ರೀ ಲಗೇಜ್ ಕೌಂಟರ್ ಅಂತಿದೆ ಅಲ್ವಾ. ಸೊ ಅಲ್ಲಿ ನಮಗೆ ನಮ್ಮ ಲಗೇಜ್ನ ವಾಪಸ್ ಇಸ್ಕೋಬೋದು. ಸ್ಟಾರ್ಟಿಂಗಲ್ಲಿ ಒಂದು QR ಕೋಡ್ನ ಕೊಟ್ಟಿರ್ತಾರೆ. ನಮ್ಮ ಬ್ಯಾಗ್ಸ್ನೆಲ್ಲ ಸ್ಕ್ಯಾನ್ ಮಾಡಿ ನೋಡಿ ತೋರಿಸ್ತೀನಿ, ಈ ಥರ ಇರುತ್ತೆ. ಸೊ ಈ ಟಿಕೆಟ್ನ ವಾಪಸ್ ಅಲ್ಲಿ ಕೊಟ್ಟರೆ ನಮ್ಮ ಲಗೇಜ್ ವಾಪಸ್ ಸಿಗುತ್ತೆ. ಬನ್ನಿ ಹೋಗಿ ತಗೊಳ್ಳೋಣ. ಹಾಯ್ ಧನುಷ್. ಧನುಷ್ ಧನುಷ್ ಫ್ರೆಂಡ್ಸ್ ನೋಡಿ, ಅಲ್ಲೊಂದಿದೆ, ಭಯ ಆಗ್ಬಿಟ್ಟಿದೆ. ಎಲ್ಲಿ ಬಂದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ಸ್ನ ತಗೊಳ್ಳೋಕ್ಕೆ. ನೋಡಿ ಆ್ಯಕ್ಚುಲಿ ಫ್ರೀ ಬಸ್ ಬರುತ್ತೆ. ಸೊ ಆ ಕಡೆಯಿಂದ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬಂದರೆ ಫ್ರೀ ಬಸ್ ಇಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನೀವು ವಾಕ್ ಕೂಡ ಮಾಡ್ಬೋದು. 1 ಕಿಲೋಮೀಟರ್ ಇದೆ. ಸೊ ನಾವು ಯಾರು ವೆಯ್ಟ್ ಮಾಡೋದು, ರೂಮ್ಸ್ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಯಾಕೆ ರಿಸ್ಕು ಅಂತ ವಾಕ್ ಮಾಡ್ತಾ ಹೋಗ್ತಿದ್ದೀವಿ. ನೋಡೋಣ, ಹೋಗಿದ ತಕ್ಷಣ ರೂಮ್ಸ್ ಅಲರ್ಟ್ ಆಗುತ್ತೋ ಇಲ್ವೋ, ಅಲ್ಲಿಗೆ ಹೋಗಿದ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ನಾವು ಆ್ಯಕ್ಚುಲಿ ಫ್ರೈಡೇ ಬಂದಿರೋದು. ಸೊ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ವೀಕೆಂಡ್ ಅಲ್ಲ, ಸ್ಯಾಟರ್ಡೆ ಸಂಡೇ. ಸೊ ನೋಡೋಣ, ಲಕ್ನ ಟ್ರೈ ಮಾಡೋಣ. ಬಂದ್ರೇನೋ ನೋಡಿ ಎಷ್ಟೊಂದು ಕ್ರೌಡ್ ಇದೆಯೋ. ಫೈನಲ್ ಆಗಿ ನಮ್ಮ ಟಿಕೆಟ್ ಸಿಕ್ತು. ವೆರಿ ಹ್ಯಾಪಿ. ಫ್ರೆಂಡ್ಸ್, ನಮಗೆ ದೇವರ ದರ್ಶನ ಇರೋದು ರಾತ್ರಿ 8 ಗಂಟೆಗೆ. ನಾವು ಆನ್ಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿದ್ವಿ. CRO ಆಫೀಸ್ ಹತ್ರ ಹೋಗಿ ಆಧಾರ್ ಕಾರ್ಡ್ ಕೊಟ್ಟು ರೂಮ್ ತೊಗೊಂಡ್ವಿ, ಯಾಕಂದರೆ ನಾವು ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡಿಲ್ಲ. ಇದರ ಪ್ರೈಸ್ ಬಂದ್ಬಿಟ್ಟು 50 ರುಪೀಸ್. ಯಾವ ರೂಮ್ ಅಂತ ಅಲೋಕೇಟ್ ಆಗೋಕ್ಕೆ 2 ಅವರ್ಸ್ ಟೈಮ್ ತಗೊಳತ್ತೆ. ಅಷ್ಟರಲ್ಲಿ ಊಟ ಮಾಡೋಣ ಅಂತ ಅನ್ನಪ್ರಸಾದ ಕೇಂದ್ರಕ್ಕೆ ಬಂದಿದ್ದೀವಿ. ಹೇಳ ಇವಾಗ ಫ್ರೆಂಡ್ಸ್, ಇದೇ ನೋಡಿ ಫ್ರೀ ಬಸ್. ನಮ್ಮಿಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ ಬಸ್ ಇಳಿದ್ಬಿಟ್ಟು. ಅವಾಗೇ ನೋಡಿದ್ನಲ್ಲ ಎಕ್ಸ್ಟ್ರಾ ಮಾಡಿಸ್ತೀನಿ ಅಂತ, ಎಕ್ಸ್ಟ್ರಾ ಮಾಡಿಬಿಟ್ಟ. ಅದೇ ನಂಗೆ ಬೇಕು. ಫ್ರೆಂಡ್ಸ್, ನಮಗೆ ರೂಮ್ ಅಲೋಕೇಟ್ ಆಗಿರೋದು ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅದರಲ್ಲಿ ರೂಮ್ ಲೊಕೇಶನ್ ಡೀಟೇಲ್ಸ್ ಇರುತ್ತೆ. ಅಲ್ಲಿಗೆ ಹೋಗಿ ಸೆಕ್ಯೂರಿಟಿ ಡೆಪಾಸಿಟ್ನ ಪೇ ಮಾಡಿ ರಿಸಿಪ್ಟ್ ತಗೊಂಡು ರೂಮ್ ಕೀ ತಗೋಬೇಕು. ಸೆಕ್ಯೂರಿಟಿ ಡೆಪಾಸಿಟ್ ನೀವು ಚೆಕ್ಔಟ್ ಮಾಡಿದಾಗ ರಿಟರ್ನ್ ಆಗ್ತಾರೆ. ಈಗ ಬನ್ನಿ ರೂಮ್ನ ಓವರ್ವ್ಯೂ ನೋಡೋಣ. ನಮ್ಮದಂತೂ ಫಸ್ಟ್ ಕ್ಲಾಸ್ ಆಗಿದೆ. 2 ರೂಮು, ಒಂದು ವಾಶ್ರೂಮು, ಹಾಟ್ ವಾಟರು, ಒಂದು ಮಂಚ, ಕಂಬಳಿ, ಕಬೋರ್ಡ್, ವಾಟ್ನಾಟ್ ಎಲ್ಲ ಇದೆ. 50 ರುಪೀಸ್ಗೆ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ರಾತ್ರಿ ದರ್ಶನಕ್ಕೆ ಹೋದಾಗ ಮೊಬೈಲ್ ತಗೊಂಡೋಗಿಲ್ಲ, ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ರೂಮಲ್ಲೇ ಇಟ್ಟು ಹೋಗಿದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಇದು ಡೇ 2. ಈಗ ವ್ಯೂಸ್ನ ಎಂಜಾಯ್ ಮಾಡಿ.
ಫ್ರೆಂಡ್ಸ್, ತಿರುಪತಿ ನೋಡಿದ್ವಲ್ವಾ, ಈಗ ಮನೆಗೆ ಹೋಗುವ ಸಮಯ ಬಂದಿದೆ. ಅದಕ್ಕೂ ಮುಂಚೆ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡೋದಿತ್ತು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನೋಡಿ, ಯಾವ ಮಾರ್ಗದಿಂದ ಹೋದರೆ ಈಸಿ ಆಗುತ್ತೆ, ಸ್ಟೆಪ್ಸ್ ಎಷ್ಟು ಇದ್ದಾವೆ, ಟೈಮ್ ಎಷ್ಟು ತಗೊಳುತ್ತೆ, ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಇನ್ನೂ ಡೀಟೇಲ್ ಆಗಿರುತ್ತೆ. ಈ ವಿಡಿಯೋದಲ್ಲಷ್ಟೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.